ಶರಣ ಶರಣಾರ್ಥಿಗಳು. ಸ್ನೇಹಿತರೆ, ಭಾರತದಲ್ಲಿ ಜಾತಿ ವ್ಯವಸ್ಥೆ ಯಾವಾಗ ಹುಟ್ಟಿತು ಅನ್ನುವ ಜಿಜ್ಞಾಸೆ ಚರ್ಚೆಗಳು ಇನ್ನೂ ನಿಂತಿಲ್ಲ. ಆದರೆ ಇತ್ತೀಚಿನ ದಿನಗಳಲ್ಲಿ ಬಲಪಂಥೀಯ ಫೇಕ್ ಫ್ಯಾಕ್ಟರಿಗಳು ಮತ್ತು ವಾಟ್ಸಪ್ ಯೂನಿವರ್ಸಿಟಿಗಳು ಭಾರತದಲ್ಲಿ ಬ್ರಿಟಿಷರು ಜಾತಿ ವ್ಯವಸ್ಥೆಯನ್ನು ಹುಟ್ಟು ಹಾಕಿದ್ರು ಅನ್ನುವ ಸುಳ್ಳನ್ನು ಹರಡುತ್ತಿರೋದು ನಾವೆಲ್ಲ ನೋಡ್ತಿದ್ದೇವೆ. ಬಹುಶಃ ಸ್ವಲ್ಪ ಮುಂದುವರೆದರೆ ಈ ವಾಟ್ಸಪ್ ಯೂನಿವರ್ಸಿಟಿಗಳು ಮತ್ತು ಫೇಕ್ ಫ್ಯಾಕ್ಟರಿಗಳು ಭಾರತದಲ್ಲಿ ಜಾತಿ ವ್ಯವಸ್ಥೆಯನ್ನು ಹುಟ್ಟಿಸಿದವರು ನೆಹರು ಮತ್ತು ಗಾಂಧಿ ಅಂತ ಹೇಳೋದಕ್ಕೂ ಕೂಡ ಹಿಂದೆ ಮುಂದೆ ನೋಡೋದಿಲ್ಲ. ಯಾಕಂದ್ರೆ ಕಳೆದ 10 ವರ್ಷಗಳಲ್ಲಿ ಭಾರತದಲ್ಲಿ ಬೌದ್ಧಿಕ ದಾರಿದ್ರ್ಯ ತಾಂಡವಾಡ್ತಾ ಇದೆ. ಫೇಕ್ ಫ್ಯಾಕ್ಟರಿಗಳು ಮತ್ತು ವಾಟ್ಸಪ್ ಯೂನಿವರ್ಸಿಟಿಗಳು ಎಂತೆಂಥ ಸುಳ್ಳು ಸುದ್ದಿಗಳನ್ನು ಹರಡ್ತವೆ ಅನ್ನೋದಕ್ಕೆ ಕೊನೆ ಮೊದಲಿಲ್ಲ. ನಾವು ಭಾರತದಲ್ಲಿ ಜಾತಿ ವ್ಯವಸ್ಥೆಯ ದಾಖಲೆಗಳನ್ನ ರಾಮಾಯಣ ಮತ್ತು ಮಹಾಭಾರತ ಮಹಾಕಾವ್ಯಗಳ ಕಾಲದಿಂದಲೂ ನೋಡಬಹುದಾಗಿದೆ. ರಾಮಾಯಣ ಮತ್ತು ಮಹಾಭಾರತಗಳ ಕಾಲಘಟ್ಟ ಅಂದ್ರೆ ಆ ಕೃತಿಗಳನ್ನು ಬರೆದ ಕಾಲಘಟ್ಟ 2000 ವರ್ಷಗಳಿಂದ ಈಚೆಗೆ. ಆದರೆ ಈ ಕಾಲ್ಪನಿಕ ಕಥೆಗಳು ನಡೆದವು ಎಂದು ಪ್ರತಿಪಾದನೆ ಮಾಡುವವರು ಇವರು 7000 ವರ್ಷಗಳ ಹಿಂದನೋ 8000 ವರ್ಷಗಳ ಹಿಂದನೋ ಈ ಕಥೆಗಳು ನಡೆದಿವೆ ಅಂತ ಅವರೇ ಹೇಳೋ ಪ್ರಕಾರ ನಾವು ಒಪ್ಕೊಳ್ಳೋದಾದರೆ ಭಾರತದಲ್ಲಿ ಜಾತಿ ವ್ಯವಸ್ಥೆಗಳು ಈ ಕಥೆಗಳು ನಡೆದಿರಬಹುದಾದ 7000, 6000, 5000, 4000 ವರ್ಷಗಳ ಹಿಂದೆಯೇ ಇತ್ತು ಅನ್ನೋದನ್ನ ನಾವು ಮನಗಾಣಬೇಕಾಗ್ತದೆ. ಹಾಗೆ ಡಾಕ್ಟರ್ BR ಅಂಬೇಡ್ಕರ್ ಅವರು ಭಾರತದಲ್ಲಿ ಜಾತಿ ವ್ಯವಸ್ಥೆ ಯಾವಾಗ ಹುಟ್ಟಿತು ಅನ್ನುವ ಲೇಖನವನ್ನ ತಮ್ಮ ಬರಹ ಮತ್ತು ಭಾಷಣಗಳ ಮೂಲಕ ಸಾಹಿತ್ಯದಲ್ಲಿ ದಾಖಲಿಸಿಟ್ಟಿದ್ದಾರೆ. ನಮ್ಮ ಸಾಮಾನ್ಯ ಜ್ಞಾನದ ಪ್ರಕಾರ ಭಾರತದಲ್ಲಿ ಅಸ್ತಿತ್ವದಲ್ಲಿದ್ದದ್ದು 4 ವರ್ಣಗಳು. ಈ ಚಾತುರ್ವರ್ಣಗಳು ಇರುವಾಗಲೂ ಕೂಡ ವೈಶ್ಯರು, ಕಾಯಸ್ಥರು ಬೌದ್ಧ ಮತ್ತು ಜೈನ ಧರ್ಮವನ್ನು ಸ್ಥಾಪಿಸಿದ ಮೇಲೆ ಮೊದಲ ವರ್ಣೀಯರು ಕಂಗಾಲಾಗ್ತಾರೆ. ಕಾಯಸ್ಥರು ಕ್ಷತ್ರಿಯರಿಗೆ ವರ್ಣ ವ್ಯವಸ್ಥೆಯಲ್ಲಿ 2ನೇ ಸ್ಥಾನ ಕೊಟ್ಟಾಗೂ ಕೂಡ ನಮ್ಮ ವಿರುದ್ಧ ಹೊಸ ಧರ್ಮಗಳನ್ನ ಸ್ಥಾಪನೆ ಮಾಡಿದ್ರು. ಆ ಮೂಲಕ ಉಳಿದ ಎಲ್ಲ ವರ್ಗದ ಜನಗಳು ಆ ಧರ್ಮದ ಕಡೆಗೆ ಹೋದ್ರು. ಹಾಗಾಗಿ ನಾವು ಕೇವಲ ವರ್ಣ ವ್ಯವಸ್ಥೆಯನ್ನು ಇಟ್ಕೊಂಡ್ರೆ ಮಾತ್ರ ಸಾಲದು, ಇಲ್ಲಿ ಜಾತಿ ವ್ಯವಸ್ಥೆಯನ್ನ ಹುಟ್ಟು ಹಾಕುವ ಮೂಲಕ ಈ ಜನರನ್ನ ಒಡೆದ ಆಳಬೇಕು ಅನ್ನುವ ಯೋಚನೆಯನ್ನ ಮಾಡ್ತಾರೆ ಅನ್ನುವಂಥದ್ದು ನಮಗೆ ಸಾಹಿತ್ಯದಿಂದ ವೇದ್ಯ ಆಗ್ತದೆ. ಯಾವಾಗ ಬೌದ್ಧ ಧರ್ಮ ಮೌರ್ಯರ ಸಾಮ್ರಾಜ್ಯದಲ್ಲಿ ಬೆಳೀತೋ, ಬೌದ್ಧ ಧರ್ಮವನ್ನು ಹುಡಿಗೊಳಿಸಲು ಪುಷ್ಯಮಿತ್ರ ಶುಂಗ ಅನ್ನುವ ಆರ್ಯವೈದಿಕ ಬೃಹದ್ರಥ ಮೌರ್ಯನ ಕೊಲೆಯನ್ನ ಮಾಡುವ ಮೂಲಕ ಮತ್ತೆ ಆರ್ಯ ಬ್ರಾಹ್ಮಣ ಧರ್ಮವನ್ನ ಪ್ರತಿಷ್ಠಾಪನೆ ಮಾಡ್ತಾನೆ. ಮಾಡಿದ ಮೇಲೆ ಅತ್ತ ಮೊಟ್ಟ ಮೊದಲು ಮಾಡಿದ ಕೆಲಸ ಏನು ಅಂದ್ರೆ ಜಾತಿ ವ್ಯವಸ್ಥೆಯನ್ನ ಹುಟ್ಟು ಹಾಕೋದು. ಸರಿಸುಮಾರು 6-7 ಸಾವಿರ ಜಾತಿಗಳು ಭಾರತದಲ್ಲಿ ಹುಟ್ಟು ಹಾಕದವನು ಪುಷ್ಯಮಿತ್ರ ಶುಂಗ. ವೈದಿಕ ಸಾಹಿತ್ಯದ ನಿರ್ಮಾಣದಲ್ಲಿ ತೊಡಗಿದಾಗ ಆತ ತನ್ನ ಆಸ್ಥಾನದಲ್ಲಿರುವಂತಹ ಇನ್ನೊಬ್ಬ ವೈದಿಕ ಸುಮತಿ ಭಾರ್ಗವನ ಮೂಲಕ ಮನುಸ್ಮೃತಿ ಅನ್ನುವ ಕರಾಳ ಗ್ರಂಥವನ್ನ ರಚನೆ ಮಾಡ್ತಾನೆ ಅನ್ನೋ ಅನೇಕ ಕುರುಹುಗಳು ಡಾಕ್ಟರ್ BR ಅಂಬೇಡ್ಕರ್ ಅವರು ವ್ಯಕ್ತಪಡಿಸ್ತಾರೆ. ಈ ಸುಮತಿ ಭಾರ್ಗವ ಮನು ಅನ್ನುವ ಕಾಲ್ಪನಿಕ ಹೆಸರಿನ ಮೇಲೆ ಬರೆದಂತಹ ಮನುಸ್ಮೃತಿ ಅನ್ನುವ ಕರಾಳ ಗ್ರಂಥ. ಈ ಮನುಸ್ಮೃತಿಯಲ್ಲಿ ಬರತಕ್ಕಂತ ಎಲ್ಲ ವಿಷಯಗಳು ಹೇಗೆ ವರ್ಣ ವ್ಯವಸ್ಥೆ ಮತ್ತು ಜಾತಿ ವ್ಯವಸ್ಥೆಯನ್ನ ಸಮರ್ಥಿಸ್ತವೆ ಅನ್ನೋದಕ್ಕೆ ಬಹಳ ದೊಡ್ಡ ದಾಖಲೆಯಾಗಿ ನಮ್ಮ ಎದುರುಗಡೆ ಇದಾವೆ. ಈ ವರ್ಣಗಳ ಅಸ್ತಿತ್ವದ ಜೊತೆಗೆ ಜಾತಿ ವ್ಯವಸ್ಥೆಯನ್ನ ಹೇಗೆ ಹುಟ್ಟು ಹಾಕಲಾಯಿತು ಅನ್ನೋದು ಡಾಕ್ಟರ್ BR ಅಂಬೇಡ್ಕರ್ ಅವರು ತಮ್ಮ ಕೃತಿಗಳಲ್ಲಿ ಹೀಗೆ ವಿವರಿಸ್ತಾರೆ. ಮನುವಿನ ಜಾತಿ ವ್ಯವಸ್ಥೆಯ ವ್ಯಾಖ್ಯಾನವನ್ನು ಮಾಡ್ತಾರೆ ಅವರು ಮೊದಲು. ಆಮೇಲೆ 4 ವರ್ಣಗಳನ್ನ ಹೊರಗಿಟ್ರೆ ಭಾರತದಲ್ಲಿ ಈ ಉಳಿದವರು ಯಾರು ಈ ದೇಶದಲ್ಲಿ ಅಂದ್ರೆ ನೀಚರು, ಅಸ್ಪೃಶ್ಯರು, ಚಾಂಡಾಲರು, ಪಂಚಮರು, ಇವರೆಲ್ಲ 4 ವರ್ಣಗಳ ಗಂಡು ಮತ್ತು ಹೆಣ್ಣುಗಳ ನಡುವಿನ ಅಕ್ರಮ ಸಂಬಂಧದಿಂದ ಹುಟ್ಟಿದವರು ಅಂತ ಮನು ತನ್ನ ಧರ್ಮ ಗ್ರಂಥದಲ್ಲಿ ವ್ಯಾಖ್ಯಾನಿಸ್ತಾನೆ. ಅಂದರೆ ಭಾರತದಲ್ಲಿ ಇರತಕ್ಕಂತಹ 4 ಚಾತುರ್ವರ್ಣಗಳು ಮಾತ್ರ ಮರ್ಯಾದೆಯಿಂದ ಹುಟ್ಟು ಪಡೆದವರು. ಈ 4 ಚಾತುರ್ವರ್ಣದ ಪುರುಷ ಮತ್ತು ಸ್ತ್ರೀಯರ ನಡುವಿನ ಅಕ್ರಮ ಸಂಬಂಧದಿಂದ ಹುಟ್ಟಿದವರೇ ಅಸ್ಪೃಶ್ಯರು, ಪಂಚಮರು ಮತ್ತು ಚಾಂಡಾಲರು ಅನ್ನುವ ವ್ಯಾಖ್ಯಾನ ಮನುಸ್ಮೃತಿಯಲ್ಲಿ ಮನು ಮಾಡ್ತಾನೆ. ಅಂದರೆ 4 ವರ್ಣಗಳ ಜನರ ಒಂದು ಸಡಿಲತೆ, ಅನೈತಿಕ ಜೀವನ ಮಾರ್ಗ ಅದು ಮಿತಿ ಮೀರಿತ್ತೆ ಅನ್ನುವ ಪ್ರಶ್ನೆಯಲ್ಲಿ ಹುಟ್ಟುಕೊಳ್ಳುತ್ತದೆ. ಅಸಂಖ್ಯಾತ ಜಾತಿಗಳ ಹುಟ್ಟಿಗೆ ಈ ಅನೈತಿಕತೆ ಕಾರಣವಾಯಿತು. ಮೇಲ್ವರ್ಗದ 4 ವರ್ಣದವರ ಅನೈತಿಕತೆಯಿಂದ ಉಳಿದೆಲ್ಲ ಜನಾಂಗ ಹುಟ್ಟುತ್ತೆ ಅನ್ನುವ ಪ್ರಶ್ನೆ ಕೂಡ ಇಲ್ಲಿ ಕಾಡದೇ ಇರೋದಿಲ್ಲ. ಮನು ಈ ಕ್ರೂರವಾದ ಮತ್ತು ಅಷ್ಟೇ ಅಮಾನುಷವಾದಂತಹ ಅಪಾದನೆಯನ್ನ ಹೇಗೆ ಮಾಡ್ದ, ಯಾವ ಆಧಾರದಲ್ಲಿ ಮಾಡ್ದ? 4 ವರ್ಣಗಳ ಗಂಡು ಹೆಣ್ಣುಗಳ ಗುಣಶೀಲದ ಬಗ್ಗೆ ಈತ ಸಂಶಯವನ್ನು ವ್ಯಕ್ತಪಡಿಸ್ತಾನೆ, ಅಥವಾ 4 ವರ್ಣಗಳ ಹೆಣ್ಣು ಮತ್ತು ಗಂಡುಗಳ ಮೇಲೆ ಈತ ಅನೈತಿಕತೆಯ ಅಪಾದನೆಯನ್ನು ಮಾಡ್ತಾನೆ ಅಂತ ನಿಮಗೆ ಅನಿಸೋದಿಲ್ವೇ? ಈ ಪ್ರಶ್ನೆ ಕೂಡ ಹುಟ್ಕೊಳ್ತದೆ. ಚಾಂಡಾಲರು, ಅಸ್ಪೃಶ್ಯರು, ದಲಿತರು, ಬ್ರಾಹ್ಮಣ ಹೆಣ್ಣು ಮತ್ತು ಶೂದ್ರ ಗಂಡಿಗೆ ಹುಟ್ಟಿದವರು ಮನುವಿನ ವ್ಯಾಖ್ಯಾನದಲ್ಲಿ ಬರ್ತದೆ. ಚಾಂಡಾಲರಂದ್ರೆ ಯಾರು, ಅಸ್ಪೃಶ್ಯರಂದ್ರೆ ಯಾರು ಅಂದ್ರೆ ಬ್ರಾಹ್ಮಣ ಹೆಣ್ಣು ಮತ್ತು ಶೂದ್ರ ಗಂಡಿಗೆ ಹುಟ್ಟಿದವರನ್ನ ಚಾಂಡಾಲರು ಅಂತ ಕರಿಬೇಕು ಅಂತ ಆತ ಹೇಳ್ತಾನೆ.
ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಆ ಕಾಲದಲ್ಲಿ ವ್ಯಭಿಚಾರ ನಡೀತಿತ್ತೆ ಅನ್ನುವ ಪ್ರಶ್ನೆ ಕೂಡ ಇಲ್ಲಿ ಸಹಜವಾಗಿ ಹೇಳ್ತದೆ. ವಿವಿಧ ಜಾತಿಗಳ ಹುಟ್ಟನ್ನು ನೀಚಗೊಳಿಸಲ್ಪಟ್ಟ ಮನು ಬುದ್ಧಿಪೂರ್ವಕವಾಗಿಯೇ ಚಾರಿತ್ರಿಕ ಸಂಗತಿಗಳನ್ನ ವಿಕೃತಗೊಳಿಸ್ತಾನೆಯೇ ಅನ್ನುವ ಪ್ರಶ್ನೆ ಕೂಡ ಇಲ್ಲಿ ಸಹಜವಾಗಿ ಹುಡ್ತದೆ. ನೋಡ್ರಿ, ಭಾರತದಲ್ಲಿ ಜಾತಿಗಳು ಹುಟ್ಟಲು ಅಕ್ರಮ ಮಾರ್ಗ ಇತ್ತು ಅನ್ನೋದು ಹಾಗೆ ಹೇಳೋ ಮೂಲಕ ಮನು ಅನೇಕ ಚಾರಿತ್ರಿಕ ಸಂಗತಿಗಳನ್ನ ವಿಕೃತಗೊಳಿಸುವ ಕೆಲಸವನ್ನ ಮಾಡ್ತಾನೆ. ಉದಾಹರಣೆ, ಮಗಧ್ ಅನ್ನುವಂಥ ಒಂದು ಮನೆತನ ಅಥವಾ ಜಾತಿ ಅಥವಾ ಜನಾಂಗ ಇದು ಮತ್ತು ವೈದೇಹಿಕ ಅನ್ನುವ ಇನ್ನೊಂದು ಸಮುದಾಯ, ಈ ಎರಡು ಸಮುದಾಯಗಳನ್ನು ನಾವು ಇಟ್ಕೊಂಡು ನೋಡಿದಾಗ ಮನುವಿನ ಪ್ರಕಾರ ಮಗಧ್ ಅಂದ್ರೆ ವೈಶ್ಯ ಗಂಡಸು ಮತ್ತು ಕ್ಷತ್ರಿಯ ಹೆಂಗಸು ಇವರು ಅಕ್ರಮದಿಂದ ಹಡದಂಥ ಜನಾಂಗವೇ ಮಗಧ್ ಜನಾಂಗ ಅಂತ ಮನು ಹೇಳ್ತಾನೆ. ವೈದೇಹಿಕ ಅನ್ನುವಂಥ ಇನ್ನೊಂದು ಜನಾಂಗದ ಕುರಿತು ಮನು ಹೇಳ್ತಾನೆ, ವೈಶ್ಯ ಗಂಡಸು ಮತ್ತು ಬ್ರಾಹ್ಮಣ ಹೆಂಗಸಿನ ನಡುವಿನ ಅಕ್ರಮ ಸಂಬಂಧದಿಂದ ಹುಟ್ಟಿದ ಸಮುದಾಯವೇ ವೈದೇಹಿಕ ಸಮುದಾಯ. ಮಗಧ್ ಮತ್ತು ವೈದೇಹಿಕ ಸಮುದಾಯಗಳ ಬಗ್ಗೆ ಮನುವಿನ ವ್ಯಾಖ್ಯಾನ ಒಂದು ಕಡೆ ಆದರೆ, ಇನ್ನೊಂದು ಕಡೆ ಸಂಸ್ಕೃತ ಪಂಡಿತ ಪಾಣಿನಿ ಆತ ಏನು ಹೇಳ್ತಾನೆ ಅನ್ನೋದು ನೋಡಿದಾಗ ಒಂದಷ್ಟು ವೈಪರೀತ್ಯಗಳು ನಮಗೆ ಕಾಣುತ್ತವೆ. ಪಾಣಿನಿ ಹೇಳ್ತಾನೆ, ಮಗಧ್ ಅಂದ್ರೆ ಮಗಧ್ ದೇಶದಲ್ಲಿ ವಾಸಿಸುವ ನಿವಾಸಿಗಳು, ವೈದೇಹಿಕ ಅಂದ್ರೆ ವೈದೇಹವೆಂಬ ದೇಶದ ನಿವಾಸಿಗಳು. ಬಹಳ ಸರಳವಾಗಿ ಈ ಎರಡು ಜನಾಂಗಗಳನ್ನ ಪಾಣಿನಿ ಹೆಸರಿಸ್ತಾನೆ. ಆದರೆ ಅದೇ ಮನು ತನ್ನ ಕರಾಳ ಮನುಸ್ಮೃತಿ ಅನ್ನುವ ಗ್ರಂಥದಲ್ಲಿ ಮಗಧ್ ಅಂದ್ರೆ ವೈಶ್ಯ ಗಂಡಸರು ಮತ್ತು ಕ್ಷತ್ರಿಯ ಹೆಂಗಸರ ಅಕ್ರಮ ಸಂತಾನಗಳು, ವೈದೇಹಿಕರಂದ್ರೆ ವೈಶ್ಯ ಗಂಡಸು ಮತ್ತು ಬ್ರಾಹ್ಮಣ ಹೆಂಗಸರ ನಡುವಿನ ಅಕ್ರಮ ಸಂತಾನಗಳು ಅಂತ ಆತ ಅದಕ್ಕೆ ವ್ಯಾಖ್ಯಾನವನ್ನ ಕೊಡ್ತಾನೆ. ಈ ರೀತಿಯ ಕ್ರೂರವಾದಂತಹ ವಿವರಣೆ ನಮಗೆ ಜಗತ್ತಿನ ಬೇರೆ ಯಾವ ಧರ್ಮ ಗ್ರಂಥಗಳಲ್ಲೂ ಸಿಗೋದಿಲ್ಲ. ಜಗತ್ತಿನ ಎಲ್ಲ ಧರ್ಮಗಳು ಮನುಷ್ಯನ ಘನತೆಯನ್ನು ಎತ್ತಿ ಹಿಡಿಯುವ ಕೆಲಸವನ್ನು ಮಾಡುತ್ತವೆ. ಭಾರತದ ಮಣ್ಣಿನಲ್ಲಿ ಹುಟ್ಟಿದ ಲಿಂಗಾಯತ ಧರ್ಮ, ಅದರ ಧರ್ಮಗುರು ಬಸವಣ್ಣ ಮನುಷ್ಯನ ಘನತೆಯನ್ನು ಎತ್ತಿ ಹಿಡಿಯುವಲ್ಲಿ ಮೊಟ್ಟ ಮೊದಲ ದಾರ್ಶನಿಕರಾಗಿ ಗುರುತಿಸಿಕೊಳ್ತಾರೆ. ಅವರು ಒಂದು ಬ್ರಾಹ್ಮಣ ಸಮುದಾಯದಲ್ಲಿ ಹುಟ್ಟರೂ ಕೂಡ ತಮ್ಮನ್ನು ತಾವು ಅಪಮೌಲ್ಯಕರಣಗೊಳಿಸ್ತಾ ನಾನು ಬ್ರಾಹ್ಮಣನಲ್ಲ ಅನ್ನೋದನ್ನು ಪ್ರತಿಪಾದನೆ ಮಾಡ್ತಾರೆ. ಬ್ರಾಹ್ಮಣತ್ವ ಅಂದರೆ ಅದೊಂದು ಅಶುದ್ಧತೆ ಅಂತ ಅವ್ರು ಹೇಳ್ತಾ ಹೋಗ್ತಾ ಅವ್ರು ಹೇಳ್ತಾರೆ, ಕಕ್ಕಯ್ಯನ ಮನೆಯ ದಾಸ ಚೆನ್ನಯ್ಯನ ಮನೆಯ ದಾಸಿ ಕಾಡಿಗೆ ಬೆರಣಿ ಆರಿಸಲು ಹೋದಾಗ ಅವರ ಅಕ್ರಮ ಸಂಬಂಧದಿಂದ ನಾನು ಹುಟ್ಟಿರುವೆ ಅನ್ನುವ ಮಟ್ಟಿಗೆ ಕೂಡಲ ಸಂಗನ ಸಾಕ್ಷಿಯಾಗಿ ನಾನು ಚೆನ್ನಯ್ಯನ ಮಗೆಯ ದಾಸಿ ಮತ್ತು ಕಕ್ಕಯ್ಯನ ಮನೆಯ ದಾಸನ ಮಗ ಅಂತ ಹೇಳುವ ಮೂಲಕ ಅಕ್ರಮ ಸಂತಾನಗಳೂ ಕೂಡ ಒಂದು ಮಾನವ ಘನತೆ ಮತ್ತು ದೇವರ ಸಾಕ್ಷಿಯಾಗಿ ತಮ್ಮ ಅಸ್ತಿತ್ವವನ್ನು ಉಳಿಸ್ಕೊಳ್ಬೇಕು ಅನ್ನುವ ಒಂದು ಉದ್ದೇಶ ಶರಣ ಧರ್ಮದಲ್ಲಿ ಕಾಣುತ್ತೇವೆ. ಜಗತ್ತಿನ ಎಲ್ಲ ಧರ್ಮಗಳು ಮಾನವನ ಘನತೆಯನ್ನು ಎತ್ತಿ ಹಿಡಿಯುವಾಗ ಈ ಆರ್ಯ ವೈದಿಕ ಬ್ರಾಹ್ಮಣ ಧರ್ಮ ಜಾತಿಗಳನ್ನು ಹುಟ್ಟು ಹಾಕಲು ಎಂಥ ವಿಕೃತವಾದಂಥ ವಿಷಯಗಳನ್ನು ಮನುಸ್ಮೃತಿಯಲ್ಲಿ ಬರೆದಿದೆ ಅನ್ನೋದನ್ನು ನಾವು ಇಲ್ಲಿ ಚಿಂತನೆ ಮಾಡಬೇಕಾಗ್ತದೆ. ಬ್ರಾಹ್ಮಣ ಧರ್ಮ ಮನುಷ್ಯ ಘನತೆಯನ್ನ ಹೀನಾಯವಾಗಿಸಿದ ಉದಾಹರಣೆ ಮತ್ತೊಂದು ಯಾವ ಧರ್ಮವೂ ಆಗಿಸಿಲ್ಲ ಅಂತಲೇ ನಾವು ಹೇಳಬೇಕಾಗ್ತದೆ. ಡಾಕ್ಟರ್ BR ಅಂಬೇಡ್ಕರ್ ಅವರ ಸಮಗ್ರ ಬರಹ ಮತ್ತು ಭಾಷಣಗಳು ಸಂಪುಟ 3 ಪುಟ ಸಂಖ್ಯೆ 39 ಮತ್ತು 40ರಲ್ಲಿ ಭಾರತದಲ್ಲಿ ಜಾತಿ ಹೇಗೆ ಹುಟ್ಟಿದವು, ಮನು ಈ ಜಾತಿ ವ್ಯವಸ್ಥೆಯನ್ನು ಹೇಗೆ ವ್ಯಾಖ್ಯಾನ ಮಾಡಿದ್ದಾನೆ, ಮಾನವ ಘನತೆಯನ್ನು ಹೇಗೆ ಅವಹೇಳನ ಮಾಡಿದ್ದಾನೆ ಮತ್ತು ವಿಕೃತಗೊಳಿಸಿದ್ದಾನೆ, ಇಡೀ 4 ವರ್ಣಗಳಲ್ಲಿ ಒಂದು ಗುಣಶೀಲದ ಅಭಾವವನ್ನ ಕೊರತೆಯನ್ನ ಆತ ಹೇಗೆ ಬಿಂಬಿಸಿದ್ದಾನೆ, 4 ವರ್ಣಗಳ ಗುಣಶೀಲಗಳನ್ನು ಶಂಕಿಸ್ತಾ ಅಪಾದನೆ ಮಾಡ್ತಾ ದೊಡ್ಡ ಮಟ್ಟದಲ್ಲಿ ಈ 4 ವರ್ಣದ ಸ್ತ್ರೀ ಮತ್ತು ಪುರುಷರು ಹೊಂದಿರುವ ಅಕ್ರಮ ಸಂತಾನಗಳೇ ಭಾರತದ 50ರಿಂದ 60% ಜನಸಂಖ್ಯೆ ಇರುವ ದಲಿತರು, ಹಿಂದುಳಿದವರು, ಶೂದ್ರರು ಅಂತ ಹೇಳುವಾಗ ಯಾವ ರೀತಿಯ ಚರಿತ್ರೆಯನ್ನು ವಿಕೃತಗೊಳಿಸುವ ಕೆಲಸ ಆರ್ಯ ಸನಾತನ ವೈದಿಕ ಬ್ರಾಹ್ಮಣ ಧರ್ಮ ಮಾಡಿದೆ, ಹಾಗೆ ಜಾತಿಗಳನ್ನ ಅದು ಹುಟ್ಟು ಹಾಕಿದೆ ಅನ್ನೋದು ನೋಡಿದಾಗ ಬಹುಶಃ ನಮಗೆ ಬಹಳ ದೊಡ್ಡ ನಿರಾಶೆ ಮತ್ತು ಸಿಟ್ಟು, ಅಷ್ಟೇ ಜಿಗುಪ್ಸೆ ಮತ್ತು ಆರ್ಯ ವೈದಿಕ ಬ್ರಾಹ್ಮಣ ಧರ್ಮದ ಕರಾಳತೆಯನ್ನು ನಾವು ಇಲ್ಲಿ ನೆನಪಿಸಿಕೊಳ್ಬೇಕಾಗ್ತದೆ. ಶರಣಾರ್ಥಿ. ಸತ್ಯವನ್ನು ಪ್ರತಿಪಾದಿಸುವ, ಜನರನ್ನು ಜಾಗೃತಿಗೊಳಿಸುವ ನನ್ನ ವಿಡಿಯೋಗಳನ್ನು ತಪ್ಪದೆ ಎಲ್ಲರೂ ನೋಡುತ್ತೀರಿ. ನೋಡಿದಾದ ಮೇಲೆ ಈ ವಿಡಿಯೋಗಳನ್ನು ನೀವಷ್ಟೇ ನೋಡಿ ಮರೆತು ಬಿಡದೆ ನಿಮ್ಮ ಸಮೀಪದ ಬಂಧುಗಳಿಗೂ ಸ್ನೇಹಿತರುಗಳಿಗೂ ಹಂಚಿಕೊಳ್ಳುವುದನ್ನು ಮರೆಯದೆ ನನ್ನ ಈ ಚಾನಲ್ನಲ್ಲಿ ಬರತಕ್ಕಂಥ ಜಾಯಿನ್ ಆಪ್ಷನ್ ಅನ್ನು ನಿಮ್ಮದಾಗಿಸಿಕೊಳ್ಳಿ. ಈ ಚಾನಲ್ಗೆ ಸದಸ್ಯರಾಗುವ ಮೂಲಕ ಚಾನಲನ್ನು ಬಲಪಡಿಸುವ ಕಾರ್ಯ ನೀವು ಮಾಡ್ತಾ ಹೋದರೆ ನಾನು ಕೂಡ ಅನೇಕ ನಿಗೂಢವಾಗಿ ಮರೆಯಾದ ವಿಷಯಗಳು ತಮ್ಮೆದುರುಗಡೆ ಇಡ್ತಾ ಹೋಗ್ತೇನೆ. ಎಲ್ಲರಿಗೂ ಶರಣು.